ವಿಜಯಪುರ ಜಿಲ್ಲೆ ನಿಡಗುಂದಿಯ ಗ್ರಾಮೀಣ ವಿದ್ಯಾವರ್ಧಕ ಬಿಎಡ್ ಕಾಲೇಜಿನಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಸರ್ಕಾರಿ ಕೋಟಾದಲ್ಲಿ ಆಯ್ಕೆಯಾದವರಿಗೆ ಹೆಚ್ಚಿನ ಶುಲ್ಕ ಕಟ್ಟಿಸಿಕೊಳ್ತಿದ್ದು, ಅದನ್ನ ಪ್ರಶ್ನಿಸಿದ್ರೆ ಧಮಕಿ ಹಾಕಿ ಬೆದರಿಸ್ತಾ ಇದ್ದಾರಂತೆ. ಪ್ರಾಂಶುಪಾಲ ಎಂಆರ್ ಪಾಟೀಲ್ ಹಾಗೂ ಕ್ಲರ್ಕ್ ಕುಳಮಳ್ಳಿ ಸರ್ಕಾರಿ ಫೀಸ್ ಬಿಟ್ಟು 17,000 ಹೆಚ್ಚಿನ ಫೀಸನ್ನ ಅಕ್ರಮವಾಗಿ ವಸೂಲಿ ಮಾಡ್ತಾ ಇದ್ದಾರೆ. ರಶೀದಿ ಕೇಳಿದ್ರೆ ಜಾತಿ ನಿಂದನೆ, ಜೀವ ಬೆದರಿಕೆ ಹಾಕ್ತಿದ್ದಾರಂತೆ. ಹೀಗಾಗಿ ಇದರಿಂದ ನೊಂದ ವಿದ್ಯಾರ್ಥಿ ಕಾಲೇಜಿನಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಕಾಲೇಜಿನ ಕ್ಲರ್ಕ್ ಕೊಳಮಳ್ಳಿ ಪ್ರವೀಣನಿಗೆ ಜೀವ ಬೆದರಿಕೆ ಹಾಕಿದ್ದು, ಹೆದರಿದ ಪ್ರವೀಣ ವಾರದ ಹಿಂದೆ ಮತ್ತೆ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ನಿಡಗುಂದಿ ಪೊಲೀಸರಿಗೆ ತನ್ನ ಜೀವಕ್ಕೆ ರಕ್ಷಣೆ ಕೊಡುವಂತೆ ಪತ್ರ ಬರೆದಿದ್ದಾನೆ. ಅನಧಿಕೃತವಾಗಿ ನನ್ನಿಂದ ದುಡ್ಡನ್ನು ಕಿತ್ಕೊಂಡಿದ್ದಾರೆ. ಸುಮಾರು ನಾನು 17,000 ರೂಪಾಯಿ ದುಡ್ಡನ್ನು ತುಂಬಿ ನಾನು ಫೆಬ್ರವರಿಯಲ್ಲಿ ಅಡ್ಮಿಷನ್ ಮಾಡಿದ್ರು ಕೂಡ ನನಗೆ ಇಲ್ಲಿಯವರೆಗೂ ನನಗೆ ಅಡ್ಮಿಷನ್ ರಿಸಿಪ್ಟ್ ಕೊಟ್ಟಿಲ್ಲ. ಈಗ ನಾನು ಸ್ಕಾಲರ್ಶಿಪ್ ಹಾಕುವ ಟೈಮ್ ಬಂದಿದೆ. ಈ ಟೈಮ್ನಲ್ಲಿ ನನಗೆ ರಿಸಿಪ್ಟ್ ಬೇಕಾಗ್ತದೆ. ನಮಗೆ ಫೀ ತುಂಬಿದ ರಿಸಿಪ್ಟ್ ಬೇಡ, ಅಡ್ಮಿಷನ್ ರಿಸಿಪ್ಟ್ ಆದರೂ ಕೊಡಿ ಅಂತ ಕೇಳಿದರೆ ನಿಂದು ಸ್ಕಾಲರ್ಶಿಪ್ ಬಂದಿಲ್ಲ, ಅದು 10,000 ಬಂದ ಮೇಲೆ ಅದು ಬಂದ ಮೇಲೇ ನೀನು ಕೊಡೋದು, ಅಲ್ಲಿವರೆಗೂ ಕೊಡೋದಿಲ್ಲ, ನೀ ಯಾರ ಮುಂದೆ ಹೇಳ್ಕೊ, ಏನು ಮಾಡ್ಕೋ ಅಂತ ನನಗೆ ಬೆದರಿಕೆ ಆಗ್ತಾ ಇದ್ದಾರೆ. ಇದರಲ್ಲಿ ಮೇನ್ ಕಿಂಗ್ ಪಿನ್ ಅಂದರೆ ಕ್ಲರ್ಕ್ ಕೊಳಮಲ್ಲಿ, ಅವನದೇ ಎಲ್ಲ ಇದು ಆಟ. ಕಾಲೇಜಿನಲ್ಲಿ ಸಾಕಷ್ಟು ಅನಾಚಾರಗಳು ನಡೀತಾ ಇವೆ, ಅಕ್ರಮಗಳು ನಡೀತಾ ಇವೆ. ಈ ಬಗ್ಗೆ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೆ ನಾನು ಪತ್ರವನ್ನು ಬರೆದೆ. ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಕೂಡ